ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ, ನೀವೇನಾದರೂ ಮಕರ ರಾಶಿ ಅಥವಾ ಮಕರ ಲಗ್ನದಲ್ಲಿ ಹುಟ್ಟಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ಕೇವಲ ನಿಮಗಾಗಿ. ನಿಮ್ಮ ಜೀವನ ಯಾಕೆ ನಿಧಾನವಾಗಿ ಸಾಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಅದರ ಕಾರಣ ಏನಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ. ಎಷ್ಟೋ ಜನಕ್ಕೆ ಈ ಒಂದು ಮಾಹಿತಿಯನ್ನ ಬಹಳ ಜನರಿಗೆ ಯಾವುದೇ ರೀತಿಯ ಗೊತ್ತಿರಲ್ಲ. ಹಾಗಾಗಿ ಈ ಒಂದು ರೀಲ್ ಕಳೆದುಕೊಳ್ಳುವ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿ, ಮುಖ್ಯವಾಗಿ ಮಕರ ರಾಶಿಯವರು ಶ್ರಮವನ್ನ ನಂಬುವಂತ ವ್ಯಕ್ತಿಗಳಾಗಿರ್ತಾರೆ. ಯಾವುದೇ ಕೆಲಸವನ್ನು ಸಹನೆಯಿಂದ ಮಾಡ್ತಾರೆ. ನಿಮಗೆ ಶಿಸ್ತು ತುಂಬಾ ಮುಖ್ಯವಾಗಿರುತ್ತೆ. ನಿಮ್ಮ ಬಲ ನೋಡೋದಾದ್ರೆ ಸಹನೆ ಮತ್ತು ಪರಿಶ್ರಮ ಆಗಿರುತ್ತೆ. ಆದರೆ ಅದೇ ಸಮಯದಲ್ಲಿ ಜೀವನ ನಿಧಾನವಾಗಿ ಸಾಗ್ತಾ ಇರುತ್ತೆ. ಆದರೆ ಅದೇ ಸಮಯದಲ್ಲಿ ಜೀವನ ನಿಧಾನವಾಗಿ ಸಾಗುತ್ತಿದೆ ಅಂತ ಅನಿಸುವಂಥದ್ದು ಸಹಜವಾಗಿರುತ್ತೆ. ಆದರೆ ನೀವು ತಲುಪೋದು ದೊಡ್ಡ ಮಟ್ಟ ಆಗಿರುತ್ತೆ. ನಿಮ್ಮ ರಾಶಿಯಾಧಿಪತಿ ಆಗಿರುವಂತ ಶನಿ ಆಗಿರೋದ್ರಿಂದ ಶನಿವಾರ ಎಣ್ಣೆ ದೀಪ ಹಚ್ಚುವುದು ಉತ್ತಮ. ಇದು ನಿಮ್ಮ ಒಂದು ಶ್ರಮಕ್ಕೆ ಫಲ ತರಲು ಸಹಾಯ ಮಾಡುತ್ತೆ. ಇನ್ನು ಅದೃಷ್ಟದ ಬಣ್ಣ ನೋಡೋದಾದ್ರೆ ಕಪ್ಪು ಮತ್ತು ನೀಲಿ ಬಣ್ಣ ಆಗಿರುತ್ತೆ. ಅದೃಷ್ಟದ ಒಂದು ದಿನ ನೋಡೋದಾದ್ರೆ ಶನಿವಾರ ಆಗಿರುತ್ತೆ. ಅದೃಷ್ಟದ ಸಂಖ್ಯೆ 8. ಅದೃಷ್ಟದ ದೇವತೆ ಲಕ್ಷ್ಮೀ ದೇವಿ ಆಗಿರ್ತಾಳೆ. ಮಕರ ರಾಶಿಯವರಿಗೆ ನಿಧಾನವೇ ಶಕ್ತಿ ಆಗಿರುತ್ತೆ, ಆದರೆ ಅದು ಖಚಿತವಾಗಿ ಯಶಸ್ಸಿಗೆ ಕರೆದುಕೊಂಡು ಹೋಗುತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮತ್ತು ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವಂಥ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ನಮಸ್ಕಾರ.